ವಿಸ್ಮೃತ ಅಖಿಲ ನದೀನದ ಸೋದರ ಮಣಿಪವ ಮರಣಗಳು ನಮಗೆ ಇದ್ದರು. ಇಂತಹ ಸಭಾಭವನ ಇಲ್ಲದಿರುವುದು ನಮಗೆ ತೀರದ ಅವಮಾನ. ಇರಲಿ, ಇನ್ನೂ ಏನೇನಿದೆಯೋ ನೋಡುವೆನು. ಏನು ಬಾ ನೋಡೋಣ, ಅತಿ ಸುಂದರವಾಗಿದೆ. ಏನು ನಿರಾಕಟ್ಟ ಭಕ್ತನಾದ ನನಗೂ ಈ ಕವಾಟ ಪಟ್ಟದೆ ಪರರಾರು ನೋಡಲಿಲ್ಲವಲ್ಲ. ನಾವು ಭಂಗಪಟ್ಟಿದ್ದನ್ನು ಈ ಮಯ ಸಭೆಯನ್ನು ಆ ಪಾಂಡವರು ನಮ್ಮನ್ನು ಅವಮಾನ ಪಡಿಸದಂತೆ ನಮಗೆ ಉಳಿದುಕೊಳ್ಳಲು ನಿಸ್ಸಂದೇಹವಾಗಿ ನೀಡಿರುವುದು. ಇರಲಿ, ಏನೇನೆಂದೆಯೋ ಮುಂದೆ ಇನ್ನೂ ನೋಡಬೇಕು. ಏನು ಈ ಸುಂದರವಾದ ಸಭಾಭವನ ಗರ್ಭದಲ್ಲಿ ಸುಂದರವಾದ ಜಲಾಶಯವೇ ಅತಿಮೋಹಿತವಾಗಿದೆ. ಏನು ಮತ್ತೊಂದು ಜಲಾಶಯವೇ? ಇದು ನಮ್ಮ ಭ್ರಮೆಯಾಗಿರಬಹುದು. ನಿನ್ನ ಉನ್ಮತ್ತ ವಿಕಟಾಟ್ಟಹಾಸ ಎಷ್ಟು ಮರೆತರೂ ಮರೆಯಲಾರದ ನಿನ್ನ ಪ್ರಹಸನಗಳೇ ನನ್ನ ಕರ್ಣಪುಟಗಳನ್ನು ಚಿತ್ರ ಮಾಡುತ್ತಿವೆಯಲ್ಲ. ಅಹೋ, ಕ್ಷೀರಾವಾರಸಿ ಜನತನಾಗ ಸುಧಾಕರ ವರವಂಶದೋತ್ಪನ್ನ ಭರತ ಕ್ಷತ್ರಿಯ ಸಾಮ್ರಾಜ್ಯ ದೊರೆಯಾಗಿದ್ದು ನಿಜಭುಜ ವೀರ ಪ್ರಕಂಪಿತ ಚತುರ್ದಶಭವನ ಶೂರವೇಣವರಾದ ಶತ ಸೋದರಿಗೆ ಅಗ್ರಜನಾಗಿದ್ದು ಪರಮೇಶ್ವರ ಪಾದ ಬಲಿತ ಪರಶುರಾಮ ಸದ್ಗುರು ಪ್ರಾಪ್ತ ಶಸ್ತ್ರಾಸ್ತ್ರ ಪ್ರಾವೀಣ್ಯನಾದ ರಾಧೇಯನ ಮಿತ್ರನಾಗಿದ್ದು ಹಸ್ತಿನಾಪುರದ ಪ್ರಚಂಡ ಕೌರವನೆನಿಸಿದ ನನ್ನನ್ನು ನೋಡಿ ಒಂದು ಹೆಣ್ಣು ಅಬಲೆ ಅಹಾ ಎಂದು ನಗುವುದೇ? ಅದೂ ಅಲ್ಲದೆ ತನ್ನ ಪತಿಗಳಿಗೆ ಸರಿಸಮಾನಾದ ಭಾವನು ಎಂದು ಲೆಕ್ಕಿಸದೆ ಲಜ್ಜಾ ವಿಮುಕ್ತೆಯಾಗಿ ಗೃಹಿಣಿ ಧರ್ಮವನ್ನು ಸಹ ಪಾಲಿಸದೆ ತನ್ನ ಪರಿಚಾರಿಕೆಯೊಡನೆ ನನ್ನನ್ನು ನೋಡಿ ಅವಹೇಳನ ಮಾಡುವುದೇ? ಆ ಲಜ್ಜೆಗೆಟ್ಟ ನವಚಿಕೆಗೆಟ್ಟ ಹೆಣ್ಣಿಗೆ ಮಾನವೇನು, ಮರ್ಯಾದೆಯೇನು? ಒಬ್ಬರ ನಂತರ ಒಬ್ಬರಂತೆ 5 ಪತಿಗಳೊಂದಿಗೆ ಇಡೀ ವರ್ಷವೂ ಸುಖಿಸುವ ಆ ಕುಲಕನಾಡಿ ಪಾಂಚಾಲಿ ನಕ್ಕ ಮಾತ್ರಕ್ಕೆ ನಮಗೆ ಏನು ಅವಮಾನವೇ ಇಲ್ಲ. ಆದರೂ ಈ ಲೋಕವು ನಮ್ಮ ಬಗ್ಗೆ ಏನೆಂದುಕೊಂಡಿತು? ನಾನು ಇದು ಪಾಂಡವರು ನಮಗೋಸ್ಕರ ನಮ್ಮ ಕೇಡನ್ನುಂಟು ಮಾಡಲು ನಡೆಸುತ್ತಿರುವ ರಾಜಸೂಯಾಗವೆಂದು ತಿಳಿದು ನಾನೇಕೆ ಇಲ್ಲಿಗೆ ಬರಬೇಕಿತ್ತು? ಒಂದನು ಸರಿ, ಇನ್ನು ಚಿತ್ರ ವಿಚಿತ್ರ ಲಾವಣ್ಯ ಲಹರಗಳಲ್ಲಿ ಜಲಕ್ರೀಡೆಯಾಗುವ ಅಪೇಕ್ಷೆ ನಮಗೆ ಏಕೆ ಬರಬೇಕಿತ್ತು? ಬಂತು ಸರಿ, ಸಜೀವ ಜಲಾಚರಗಳಿಗೆ ಇದು ಜಲಾಶಯವಿರುವ ಈ ಜಲಾಶಯವನ್ನು ನಾವು ಪಾದವನ್ನೇ ಬಿಡಬೇಕಿತ್ತು. ಇಟ್ಟವೂ ಸರಿ, ಈ ರಕ್ತಕೋಟಿ ರಾಜ್ಯ ರಕ್ತ ಪ್ರಭಾ ನಿರೋಧ ತಂಬೆಳವು ನಮ್ಮ ಪಾದವೇಶ ಹೊಂದಬೇಕಿತ್ತು. ಅದೇ ಸಮಯಕ್ಕೆ ಸರಿಯಾಗಿ ಆ ಪಂಪಗೆ ಪಾಂಚಾಲಿ ಏಕೆ ಇಲ್ಲಿಗೆ ಬರಬೇಕು, ನಮ್ಮನ್ನು ನೋಡಬೇಕು, ಅಪಹಾಸ್ಯ ಮಾಡಬೇಕು? ಒಂದು ಹೆಣ್ಣಿನ ಮೇಲೆ ಪ್ರತೀಕಾರವನ್ನು ತೀರಿಸಿಕೊಳ್ಳದೆ ಹೋದರೆ ನಾನು ಪ್ರಚಂಡ ಕೌರವನೇ ಅಲ್ಲ.